ಹೇಳಿ ನಮ್ಮರೆ, ಯಾಕೆ ಇಲ್ಲಿಗೆ ಬಂದ್ರಿ? ಅದಕ್ಕೆ ನಾ ಮನೆ ಕರ್ಕೊ ಬಂದ್ರೆ ನನ್ನ ಮನಸ್ಸಿನ ಬೇಸರ ಕಮ್ಮಿ ಆಯ್ತದೆ ಅನ್ನೋದಕ್ಕ? ಗೊತ್ತು ನಮ್ಮರೆ, ನೀವು ನಂಗೋಸ್ಕರ ಇಲ್ಲಿಗೆ ಬಂದ್ರಿ ಅಂತ ಶಾರದವ್ವ ಹೇಳಿದ್ಲು. ಅದಕ್ಕೆ ಮನೆಗೆ ಬಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ. ಆದ್ರೆ ಅದಕ್ಕಂತ ನೀವು ಯಾರ್ಯಾರ ಕಾಲ್ಗೋ ಬೀಳದ್ನ ನನ್ನ ಕೈ ನೋಡ್ಕೊಂಡಿರಕ್ಕಾಗಿಲ್ಲ. ಅವಯ್ಯ, ಗೊತ್ತಿಲ್ದೇ ಇರೋ ನಮ್ಮ ಮನೆಗೆ ಬಂದ್ರು ಅವ್ರನ್ನ ಕೂರಿಸಿ 4 ಪ್ರೀತಿಯಿಂದ ಮಾತಾಡೋ ದೊಡ್ಡ ಮನೆ ತಂದವ್ರು ನಾವು. ಹಾಗೆ ನಮ್ಮವ್ರನ್ನ ನಿಮ್ಮ ಕಾಲಿಗೆ ಬೀಳಕ್ಕೆ ಹೇಳಿದ್ದು ನನ್ನ ಕೈ ಸಹಿಸಕ್ಕಾಯ್ತಾ ಇಲ್ಲ. ಏನು ಕಾಲಿಗೆ ಬೀಳೋಕ್ ಹೇಳಿದ್ರ? ಅಪ್ಪಯ್ಯ, ಏನಿದೆಲ್ಲ? ನನಗಿದೆಲ್ಲ ಗೊತ್ತೇ ಇಲ್ಲ ಬಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ ಅದಕ್ಕೆ ನಾನೇ ಬಂದು ನಿಮ್ಮನ್ನ ಮಾತಾಡಿಸಿ ಕರ್ಕೊಂಡು ಹೋಗುಮ ಅನ್ಕಂಡೆ. ಆದರೆ ಅಪ್ಪಯ್ಯ ಬೇಡ ಅಂದರು. ನಾನು ಅಪ್ಪಯ್ಯನ ಮಾತನ್ನ ಯಾವತ್ತೂ ಮೀರಿಲ್ಲ, ಮೀರಕ್ಕೂ ಇಲ್ಲ. ಈಗಲೂ ನಾನು ಬಂದಿದ್ದು ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕಲ್ಲ, ನಮ್ಮವ್ರನ್ನ ಕರ್ಕೊಂಡು ಹೋಗೋಕ್ಕೆ. ನಿಮ್ಗೆ ಯಾವಾಗ ಬರ್ಬೇಕು ಅನ್ನಿಸ್ತೈತೋ ಆವಾಗಲೇ ಬನ್ನಿ. ಅಮರೇ, ನಡ್ರಿ ಹೋಗುಮ. ರಾಮ ನಿಂತ್ಕೊಂಡ. ನಿನ್ನ ತಮ್ಮಂಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದಾಗ ನೀನು ಏನು ಮಾತು ಕೊಟ್ಟಿದ್ದೆ ನೆನಪೈತೇನಲ್ಲ? ಈಗ ನನ್ನ ಮಗಳಿಗಿಂತ ನೀನು ಹೆಂಡ್ತೀನಿ ನಿನಗೆ ಹೆಚ್ಚಾಕ್ಬಿಟ್ಲು. ಕೊಟ್ಟ ಮಾತನ್ನ ಈ ರಾಮ ಯಾವತ್ತೂ ಮೀರಿಲ್ಲ, ಮೀರಕ್ಕೂ ಇಲ್ಲ ಮಾವಯ್ಯ. ಈಗಲೂ ಅದೇ ಮಾತು ಹೇಳ್ತೀವ್ನಿ. ದೊಡ್ಡ ಮನೇಲಿರೋ ಗಂಟ ಅತ್ತಿಗೆನೇ ಎಲ್ಲ. ಅತ್ತಿಗೆಗೋಸ್ಕರ ನಾನು ಏನು ಬೇಕಾರ ಮಾಡ್ತೀನಿ. ಆದರೆ ನನ್ನಿಂದ ನಮ್ಮವ್ರ ತಲೆ ತಗ್ಸಕ್ಕೆ ನಾನು ಯಾವತ್ತೂ ಬಿಡೋಕ್ಕಿಲ್ಲ. ನಮ್ಮರೆ, ನಡ್ರಿ ಹೋಗಮ್ಮ. ಕೋಣ, ನನಗೆ ಅವಮಾನ ಆದರೂ ಪರವಾಗಿಲ್ಲ, ನಾನು ತವ್ರ ಮನೇಲಿ ಇದ್ರೂ ಪರವಾಗಿಲ್ವಾ? ಆದ್ರೆ ನಿನ್ನ ಹೆಂಡತಿ ಮಾತ್ರ ತಲೆ ತಗ್ಗಿಸ್ಬಾರ್ದ? ಮಾಡ್ತೀನಿ. ಅಪ್ಪಯ್ಯ, ನಾನಿನ್ನೂ ಇಲ್ಲೇ ಇದ್ರೆ ಏನು ಪ್ರಯೋಜನ ಇಲ್ಲ. ನಾನಿನ್ನು ಹೊರಡ್ತೀನಿ. ಅಲ್ಲ ಪುಟ್ಟ, ಅದು ಇಲ್ಲ ಅಪ್ಪಯ್ಯ, ನಾನೇನು ಆ ಕೋಣನ ಮಾತಿಗೆ ಹೆದರ್ಕೊಂಡು ಇಲ್ಲಿಂದ ಹೋಗ್ತಿಲ್ಲ. ಏನೇ ಆದರೂ ದೊಡ್ಡ ಮನೇನ ನನ್ನ ಕಂಟ್ರೋಲಿಗೆ ಹೇಗೆ ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೂ ಮೊದಲು ಇವರಿಬ್ಬರು ಇಲ್ಲಿಗೆ ಬರೋ ವಿಷಯನ ಮಾವಂಗೆ ಹೇಳಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಇದನ್ನೇ ಬಳಸ್ಕೊಂಡು ನಾನು ಪ್ಲ್ಯಾನ್ ಶುರು ಮಾಡ್ತೀನಿ. ನಾನಿನ್ನು ಬರ್ತೀನಪ್ಪಯ್ಯ. ಆಯ್ತು ಪುಟ್ಟ, ಹುಷಾರು. ಸಾಹೇಬ್ರೆ, ರಾಮ ಬಂದದ್ನಾ? ರಾಮನ ಮನೆ ಹಾಳಾಗಲಿ ಬಿಡ್ರ. ನನಗಂತೂ ಸಾಕಾಗೋಯ್ತು. ಆ ಮುದುಕಿನೂ ಇಲ್ಲ ಇಟ್ಕೊಂಡು, ಮಗಳನ್ನು ಜೊತೆಯಲ್ಲಿ ಇಟ್ಕೊಂಡು, ಒಳ್ಳೆ ಬೆಂಕಿ ತುಪ್ಪದ ಆಟ ಆದಂಗೆ ಆಗೋಯ್ತು. ಹೋಗಿ ನೋಡ್ರು ಮುದುಕಿ ಏನಾದ್ಲು ಅಂತ. ಸರಿ ಸಾಹೇಬ್ರೆ. ನಮ್ಮರೆ, ಯಾಕೆ ಹಿಂಗೆ ಮಾಡಿದ್ರಿ? ಏನು ಮಾತಾಡಲಿಲ್ಲ ಅಂದ್ರೆ ಹೆಂಗೆ? ನಾನು ಕೇಳ್ತಾ ಇವ್ನಿ ತಾನೇ. ನಿಮಗೆ ಗೊತ್ತಲ್ಲ ರಾಮೋರೆ,
ನೀವು ಬೇಜಾರು ಮಾಡ್ಕೊಂಡು ಕೂತಿರೋದನ್ನು ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಬಂದೆ. ಸರಿ, ಮಾವಯ್ಯ ಏನಾರು ಅಂದರೆ ನಿಮ್ಗೆ ಅವಮಾನ ಆಗೋ ಥರ ನಡ್ಕೊಂಡ್ರ ಅಂದೆ. ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಅವ್ರ ಬಗ್ಗೆ ನಿಮಗೆ ಗೊತ್ತಲ್ಲ. ರಾಮೋರೆ, ನಂದಿತ್ ಅವ್ರ ಮದುವೆ ಟೈಮಲ್ಲಿ ನೀವೇನೋ ಮಾತು ಕೊಟ್ರಿ ಅಂತಂದರು. ಏನದು? ಅದೇನಿಲ್ಲ ನಮ್ಮವ್ರೆ, ನೋಡ್ರಿ ಹೊರಡಮ್ಮ. ಯಾಕೆ ಹಿಂಗೆ ಮಾಡಿಬಿಡಿ. ಎಲ್ಲಾರ ಹೋಗ್ಬೇಕು ಅಂದ್ರೆ ನನಗೆ ಹೇಳಿ, ನಾನು ಕರ್ಕೊ ಹೋಗ್ತೀನಿ. ಓಕೆನಾ? ಏನ್ ಮಂಜ, ನಾವ್ ಬಂದಿದ್ ನೋಡ್ರ ಆಯ್ ಬೇರೆ ಕೆಲಸ ಮಾಡ್ತಾ ಇದೀಯಾ? ಆಯ್ ಬಾಯ್. ಇದಕ್ಕೇನ್ ಕಮ್ಮಿ ಇಲ್ಲ. ಪಾಪ ನಮ್ಮ ಮಂಜ ಅಂತ ಸಹಾಯ ಮಾಡುವಂತ ಬಂದ್ರೆ ಶಾನೆ ಆಯ್ತು ನಿಂದು. ಅಪ್ಪ ಮಹಾನ್ ಭಾವ್ರ, ಇಲ್ಲಿ ಗಂಟ ಮಾಡಿದ ಸಹಾಯನ ಸಾಕು, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಅದೇನ್ ಸಹಾಯ ಅಂತ ಹೇಳ್ಬಿಟ್ಟು ಹೋಗಲ್ಲ. ಏನು ಇಲ್ಲ ಬಿಡು. ನೋಡ್ರಲ್ಲ, ಅವನು ಮೇಡಮ್ ನೋಡಿಕೆ ಒಬ್ಬ ಬತ್ತವನೆ, ಅದ್ ಹೇಳ್ಬಿಟ್ಟು ಅಮ್ಮ ಅಂತ ಬಂದು. ಏನು ಲೇ, ಸಹಾಯ ಮಾಡ್ತೀನಿ ಅಂತ ಬಂದು ಇದನ್ನ ಒಳಗೆ ಬಂದ್ರ? ಗಾಬರಿ ಬಿಟ್ಟು ಕೇಳೋ ಮಂಜ, ಗಂಡನ ಕಡೆಯವ್ರು ಬತ್ತವ್ರೆ ಅಂತ ಮೊದ್ಲೇ ವಿಷಯ ಗೊತ್ತಿರೋದ್ರಿಂದ ಅದು ತಡಿಬೋದು ತಾನೆ. ಸರಿ, ಆದ್ರೆ ಹೆಂಗ್ಲ ತಡಿಯೋದು? ಏನ್ ಪ್ರಶ್ನೆ ಅಂತ ಹೇಳ್ತೇವೆ ಮಂಜ, ಹೊಸ್ತಾಗಿ ಯಾರನ್ನ ಬಂದ್ರೆ ಹೆಂಗ್ ನೋಡ್ತೀವೋ ಹಂಗೆ. ನಿಂತ್ಕೊಳ್ಳಿ. ಎಲ್ಲಿ ಹೋಗಿದ್ರಿ? ಕೇಳ್ತಾ ಇವ್ನಿ ತಾನೇ? ಅಪ್ಪಯ್ಯ, ಅದು ಅದಕ್ಕೆ ಅವರು ತವ್ರ ಮನೆಗೆ ಹೋಗಿದ್ವಿ. ಸಬಾಸ್ ಕಲ್ಲ, ಸಬಾಸ್. ನಾನು ಅಟ್ಕಿತ ಬೇಡ ಅಂತ ಹೇಳಿದ್ರು ನಿನ್ನ ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಿದ್ದಿಲ್ಲ. ಸಾನೇ ಒಳ್ಳೆ ಕೆಲಸ ಮಾಡಿದ್ಯಾ ಬುಡ್ಲ ನೀನು. ಮಾವ, ಇದರಲ್ಲಿ ರಾಮೋರ್ ತಪ್ಪೇನೂ ಇಲ್ಲ. ನಂದಿತ್ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರಕ್ಕೆ ಹೋಗಿದ್ದು ನಾನೇ. ನಮ್ಮವ್ರೆ, ನೀವು ಸುಮ್ಕಿರಿ. ಅಪ್ಪಯ್ಯ, ಇದ್ರಾಗೆ ಜಾನಕಿ ಅವ್ರದ್ದೇನು ತೆಪ್ಪಿಲ್ಲ. ಇಬ್ರು ಒಬ್ರನ್ನೊಬ್ರು ವಹಿಸ್ಕೊಂಡ್ ಬರಬೇಡಿ. ಯಾರು ಮೊದಲು ಹೋದ್ರು ಯಾರು ಆಮೇಲೆ ಹೋದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಪ್ರಶ್ನೆ ಅದಲ್ಲ. ನಾನು ಹೋಗಬೇಡಿ ಅಂತ ಹೇಳಿದ ಮೇಲೂ ನನ್ನ ಮಾತನ್ನ ಮೀರಿ ಹೋದ್ರಲ್ಲ, ನನಗೇನು ಮರ್ಯಾದೆ ಕೊಟ್ಟಾಗಾಯ್ತು ನೀವು? ಅಪ್ಪಯ್ಯ, ಹಂಗೇನಿಲ್ಲ ಅಪ್ಪಯ್ಯ. ನೀನು ಬಾಯಿ ಮುಚ್ಚಲ, ಎಲ್ಲ ನಿನ್ನಿಂದನೇ. ನಿನ್ನ ಅದಕ್ಕೆ ಮನೆಗೆ ಬಂದಿಲ್ಲ ಅಂದ್ರೆ ಏನಾಯ್ತದೆ? ಏನು ಮನೆ ಬಿದ್ದೋಯ್ತದ?
ಕೋಪ ಮಾಡ್ಕೊಂಡು ಹೋದವಳನ್ನ ಸಮಾಧಾನ ಮಾಡಕ್ಕೆ ಅಂತ ಗಂಡ ಹೆಂಡತಿ ಇಬ್ರು ಹೋಗಿದಿರಲ್ಲ ನೀವು. ವೆರಿ ಗುಡ್, ವೆರಿ ಗುಡ್. ಅಪ್ಪಯ್ಯ ತೆಪ್ಪೆ ನಿಮ್ಗೆ ಹೇಳ್ದೆ ಹೋಗಿದ್ದು ತೆಪ್ಪೆಯ, ಹಂಗಂತ ನಿಮ್ಮ ಮಾತು ಮೀರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಕ್ಷಮಿಸ್ಬಿಡಿ ಅಪ್ಪಯ್ಯ. ಸಮಯ ಕೇಳ್ಬಿಟ್ರೆ ಎಲ್ಲ ಸರಿ ಹೋಯ್ತದ? ನಂದಿತಾ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದು ಎಷ್ಟು ದೊಡ್ಡ ತಪ್ಪು, ನೀವಿಬ್ರು ನನಗೆ ಹೇಳ್ದೆ ಹೋಗಿದ್ದು ಅಷ್ಟೇ ದೊಡ್ಡ ತಪ್ಪು. ಕರೆಕ್ಟಾಗಿ ಗೊತ್ತೇನಿಲ್ಲ, ಇದೇ ದಾರಿನಾ? ಪಕ್ಕ ಇದ್ದಿದ್ದರಿಂದ ಇನ್ನೇನೋ ಬರ್ತಾರ ನೋಡು. ಬರ್ತೈತೆ ಗಂಡನ್ ಕಾರ್ ಬರ್ತೈತೆ. ಲೇ, ಅವ್ರಿನ್ನ ಹೆಣ್ಣು ನೋಡಕ್ ಹೋಯ್ತಿರೋದು, ಅವನ ಹೆಂಗ್ಲ ಗಂಡ ಆಯ್ತಾನೆ? ಬಿಡ್ರಲ್ಲ, ಮಂಜ ಸ್ಯಾನೆ ಫೀಲಿಂಗ್ ಅಲ್ಲವನೆ, ಅದಕ್ಕೆ ಹಿಂಗ್ ಮಾತಾಡ್ತಾನೆ. ಬನ್ನಿ ನಮ್ ಕ್ಯಾಮೆ ನೋಡುಮ್ಮ. ಬಾ ಮಂಜಣ್ಣ, ಹೆಂಗಿದ್ರ ನಾವು ವಾಪಸ್ ಕಳಿಸ್ತೀವಲ್ವಾ? ಏನಂತ ಕರ್ದ್ರೆ ಏನ್ ಹಿಂಗೆ? ಬಾ ಬಾ, ಕಾರ್ ಬರ್ತೈತೆ. ಬಾ. ಪಂಚರ್ ಆಗಿದೆ ಸರ್. ಸರ್, ಯಾರು ಮುಳ್ಳು ತಂದು ಇಕ್ಕಿದ್ದಾರೆ ಸರ್. ಏನಾಯ್ತು ಸರ್? ನೋಡ್ರಿ, ಯಾರೋ ಬೇಕು ಅಂತ ರೋಡಲ್ಲಿ ಮುಳ್ಳು ತಂದು ಇಟ್ಬಿಟ್ಟು ಹೋಗಿದ್ದಾರೆ. ಡಿಸ್ಕಸ್ಟಿಂಗ್. ಪುಟ್ಟ, ಏನಾಯ್ತು? ಟೈರ್ ಪಂಚರ್ ಆಗಿದೆ ಮಾಮ್. ಏನು ಮಾಡೋದು ಇವಾಗ? ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತೀರಿ? ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡ್ರೆ ಆಯ್ತೈತೆ. ನಿಮ್ಗೆ ಯಾರು ಗೊತ್ತಾ ಇಲ್ಲಿ? ವಾ, ಬೇಜಾನವ್ರೆ. ನಿಮ್ಮವ್ವ ಕಾರಾಗೆ ಇರಲಿ, ತೊಂದರೆ ಇಲ್ಲ, ನೀವು ಬನ್ನಿ. ನಾನು ಬರಬೇಕಾ? ಹ್ಞೂ, ಮತ್ತೆ ಮೆಕ್ಯಾನಿಕ್ನ ಇಲ್ಲಿ ಕರ್ಕೊಬರೋದು ಬೇಡವೇ? ನಿಮ್ಮಿಂದ ಆಗಕ್ಕಿಲ್ಲ ಅಂದ್ರೆ ಹೇಳಿ, ನಾವು ಹೋಯ್ತೇವೆ. ನೋ 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 ನೋ, ನಾ ಬರ್ತೀನಿ. ಅಮ್ಮ, ನೀವು ಕಾರಲ್ಲೇ ಇರಿ, ನಾ ಬರ್ತೀನಿ. ಆಯ್ತಪ್ಪ, ಹುಷಾರು. ನೀವು ಸ್ಟೆಪ್ನೇ ತೆಗಿತೀರ್ರಿ. ಸರಿ ಸರ್, ಬನ್ನಿ. ಯಾವ್ರು ಸರ್? ಸರ್ದಕ್ಕ, ಜಾನಕಿ ಹೋಗುವಾಗ ನೀವಾದ್ರೂ ತಡಿಬೋದಾಗಿತ್ತಲ್ವ? ಮಾವ, ನಾನು ಹೋಗಿದ್ದು ಶಾರದಕ್ಕಂಗೂ ಗೊತ್ತಿಲ್ಲ. ಅಂದ್ರೇನು? ನೀನು ನಂದಿತ ಹಾಗೆ ಯಾರಿಗೂ ಹೇಳ್ದೆ ಹೋಗಿದ್ಯಾ ಅಂತ ತಾನೇ ಅರ್ಥ? ಯಾರು ನನ್ನ ಮಾತೇ ಕೇಳಲ್ಲ ಅಂದ್ಮೇಲೆ ಯಾರಿಗೋಸ್ಕರ ಮಾತಾಡ್ಬೇಕು ನಾನು? ಮಾವ, ನಿಮ್ಗೆಲ್ರಿಗೂ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು. ಆದರೆ ಮಾವ, ನಾನು ಭಾವಂಗಾಗಲಿ ಜಾನಕಿಗಾಗಲಿ ನನ್ನ ಸಮಾಧಾನ ಮಾಡೋದಕ್ಕೆ ಮನೆಗೆ ಬನ್ನಿ ಅಂತ ನಾನು ಕರೀಲಿಲ್ಲ ಮಾವ. ಬಾವ, ನೀವಾದರೂ ಹೇಳಿ, ನಾನು ನಿಮ್ಮನ್ನು ಕರೆದ್ನಾ? ನಾನೇನೋ ನನ್ನ ಮನ್ಸಿಗೆ ಸ್ವಲ್ಪ ಬೇಸರ ಆಯಿತು ಅಂತ ನಮ್ಮ ಅಪ್ಪಯ್ಯನ ಮನೆಗೆ ಹೋಗಿದ್ದೆ. ಅದರಿಂದ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮಾವ. ನಂದಿತಾ, ನೀನು ಹೋಗಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲಮ್ಮ. ಆದರೆ ಯಾರಿಗೂ ಹೇಳದೆ ಹೋದೆಯಲ್ಲ, ಅದು ಮಾತ್ರ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಿನ್ನ ತವ್ರ ಮನೆಗೆ ನೀನು ಖುಷಿ ಖುಷಿಯಾಗಿ ಹೋಗಿ ಬರಬೇಕು. ಅದು ಬಿಟ್ಟು ಮನಸ್ಸಿಗೆ ಬೇಜಾರಾಯಿತು ಅಂತ ಹೋದರೆ
ನಿಮ್ಮ ಮನೇಲಿ ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ ಹೇಳು. ನಿನಗೆ ಬೇಸರ ಇದ್ರೆ ನಮ್ಮ ಜೊತೆ ಹಂಚ್ಕೋಬೇಕು ನೀನು. ದೊಡ್ಡ ಮನೇಲಿ ಒಬ್ಬರ ಮನಸ್ಥಿತಿ ಹದಗೆಡ್ತು ಅಂದ್ರೆ ಅದು ಎಲ್ಲರ ಮನಸ್ಸಿನ ನೆಮ್ಮದಿನ ಹಾಳು ಮಾಡುತ್ತೆ. ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದ್ರೂ ಮಾವ, ನೀವು ಬಾವ ಜಾನಕಿಗೆ ಬೈಬೇಡಿ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ತಪ್ಪೆಲ್ಲ ನಂದೆ. ನೀವೇನೇ ಹೇಳೋದಿದ್ರು ನನಗೆ ಹೇಳಿ ಮಾವ. ದೊಡ್ಡ ಮನೆ ನೆಮ್ಮದಿ ನನ್ನಿಂದ ಹಾಳಾಯ್ತು ಅಂತ ಕೇಳಿದ್ರೇನೆ ಮತ್ತೆ ಸಹಿಸ್ಕೊಳಕ್ಕಾಗ್ತಿಲ್ಲ ಮಾವ. ನಾನು ಮದುವೆಯಾಗಿ ಬಂದಾಗಿಂದ ಈ ಮನೆ ಚೆನ್ನಾಗಿರ್ಬೇಕು ಅಂತಲೇ ನಾನು ಎಲ್ಲನೂ ಮಾಡ್ತಾ ಬಂದಿದ್ದೀನಿ. ಅಯ್ಯೋ ಅತ್ತಿಗೆ, ನೀವು ಅಳಬೇಡಿ. ಇಲ್ಲ ಬಾವ, ಮಾವನಿಗೆ ನನ್ನ ಮೇಲೆ ತುಂಬಾನೇ ಬೇಜಾರಾಗಿದೆ. ಮಾವನಿಗೆ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ರಿಗೂ ನನ್ನ ಮೇಲೆ ತುಂಬಾನೇ ಬೇಜಾರಾಗಿದೆ. ಯಾಕೆ ಸರ್ ಸ್ಯಾನ ಟೆನ್ಷನ್ ಆಗಿದ್ದೀರಾ? ಇನ್ನೇನು ಮೆಕ್ಯಾನಿಕ್ ಅಂಗಡಿ ಬರ್ತೈತೆ, ಬನ್ನಿ. ಇವತ್ತು ನಂಗೆ ಹೆಣ್ಣು ನೋಡೋಣ ಅಂತ ಈ ಊರಿಗೆ ಬಂದು ಇಲ್ಲಿ ನೋಡಿದ್ರೆ ಹೇಗಾಯ್ತು. ಹೋ, ನಮ್ಮೂರಾಗ ಹೆಣ್ಣು ನೋಡೋಕೆ ಬಂದ್ರಾ? ಯಾರು ಸರ್? ಅನು ಅಂತ ಗೌರ್ಮೆಂಟ್ ಸ್ಕೂಲ್ ಟೀಚರು, ಗೊತ್ತಾ ನಿಮಗೆ? ಯಾಕೆ, ಏನಾಯ್ತು? ಅಯ್ಯೋ ಮಂಜಣ್ಣ, ನಾವ್ ಯಾಕೋ ಸಹಾಯ ಮಾಡಮ್ಮ ಅಂತ ಬಂದ್ರೆ ಇವ್ರು ಯಾಕೋ ನಮ್ಗೆ ಸಂಕ ಉಂದಂಗ್ ಕಾಣ್ತೈತಲ್ಲ. ನಾವ್ ಆಟಕ್ ಬರಕಿಲ್ಲ ಲೇ ಬಂದ್ರಲ್ಲ. ಅಲ್ಲ, ಏನಾಯ್ತು? ಏನಿಲ್ಲ ಸರ್. ಕೈ ಕೊಡಿ ಸರ್, ಕೊಡಿ ನೀವು ಇಲ್ಲಿ. ನಿಮಗೆ ಶಾನೆ ಧೈರ್ಯ ಐತೆ ಸರ್. ಅನು ಮೇಡಮ್ನ ಹೆಣ್ಣು ನೋಡೋಕೆ ಇಲ್ಲಿ ತನಕ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಧೈರ್ಯ ಮೆಚ್ಚಬೇಕತ್ತೆ ಸರ್. ವಾಟ್? ವೈ, ನೀವೇನು ಹೇಳ್ತಿದ್ದೀರಾ ನಂಗೆ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಸರ್, ನಿಮ್ಗೆ ಇಷ್ಟನೇ ಗೊತ್ತಿಲ್ವಾ? ಏನು? ಹೆಂಗೆ ಹೇಳಿ, ಆದರೂ ನೋಡೋಕೆ ಒಳ್ಳೆಯವ್ರ ಥರ ಕಾಣ್ತಿದ್ದೀರಾ ಅಂತ ಹೇಳ್ತೀನಿ. ಅನು ಮೇಡಮ್ ಅವರಲ್ಲ, ಅವ್ರ ಮೈ ಮ್ಯಾಕೆ ಆಗಾಗ ದೆವ್ವ ಇಳಿತದೆ ಸರ್. ಮಾವ, ನಾನು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್ ಮಾವ. ಸರಿ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಎಲ್ಲರೂ ಸೇರಿ ನನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ರಿ ನೀವು. ಮುಖ್ಯವಾಗಿ ರಾಮ ಜಾನಕಿ. ನೀವಿಬ್ರು, ನೀನು ನನಗೆ ಹೇಳದೆ ಹೋಗಬಾರ್ದಾಗಿತ್ತು ಕಣ. ನಿನ್ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದೆ ನಾನು. ಅಯ್ಯೋ ಮಾವ, ಬಾವ ಮತ್ತೆ ಜಾನಕಿ ಮೇಲೆ ಕೋಪ ಮಾಡ್ಕೋಬೇಡಿ. ಬಾವ, ಜಾನಕಿ, ನಿಮ್ಮಿಬ್ಬರಿಗೂ ನನ್ನ ಮೇಲೆ ಕೋಪ ಇದೆಯಾ? ಹೇಳಿ ನೀವೇ. ಅಯ್ಯೋ ಇಲ್ಲ ಅತ್ತಿಗೆ, ನೀವು ಅಳಬೇಡಿ. ನೋಡಿ, ನಿಮ್ಗೇನೇ ಸಮಸ್ಯೆ ಇದ್ರೂ ನಂತ ಬೀಳಿ. ಈ ಮನೆಯಾಗೆ ನಿಮಗೆ ತೊಂದರೆ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಈಗ ನೋಡಿ, ಒಂದು ಸಣ್ಣ ಸಮಸ್ಯೆಯಿಂದ ಅಪ್ಪ ಏನೂ ಬೇಸರ ಮಾಡ್ಕೊಂಡ್ರು. ನಾನು ಬೇಕಂತ ಮಾಡಿಲ್ಲ ಬಾವ, ನನ್ನ ಕ್ಷಮಿಸ್ಬಿಡಿ. ಕ್ಷಮೆ ಏನು ಬೇಡ ಅತ್ತಿಗೆ, ಪರವಾಗಿಲ್ಲ. ಮನೆ ಬಿಟ್ಟು ಹೋದವಳು ನಾನೇ ಆಗಿದ್ರು ಮಾವಂಗೆ ಹಿರಿ ಸೊಸೆ ಮೇಲೆ ಕೋಪ. ನಂದಿತಾ, ಇಷ್ಟಕ್ಕೆ ಕೂಲ್ ಆಗಬೇಡ. ಇನ್ನು ಮೇಲೆ ಆಟ ಜೋರು ಮಾಡು.